ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರರು ಅಂತ ನಂಬಿಸಿ ಎಂಎಲ್ಸಿ ಮಾಡೋದಾಗಿ 5 ಕೋಟಿ ಬೇಡಿಕೆಯನ್ನ ಇಟ್ಟು ವಂಚನೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಂಎಲ್ಸಿ ಮಾಡೋದಾಗಿ 5 ಕೋಟಿ ಬೇಡಿಕೆಯ ಆರೋಪ. ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರರು ಎಂದು ನಂಬಿಸಿ ಮೋಸ. ಯರ್ರಿಸ್ವಾಮಿ ಎಂಬಾತನಿಂದ ವಂಚನೆ ಮಾಡಿದ ಆರೋಪ. ಮಂಗಳೂರು ಮೂಲದ ಮಹಿಳೆಗೆ ವಂಚನೆ ಮಾಡಿದ ಆರೋಪ. ಯರ್ರಿಸ್ವಾಮಿ ಬಸವರಾಜ್ ಸಿದ್ದರಾಜು ವಿರುದ್ಧ ಎಫ್ಐಆರ್. ಮಹಿಳೆಯಿಂದ 1.5 ಕೋಟಿ ಪಡೆದು ವಂಚನೆಯ ಆರೋಪ. ರಾಜಕಾರಣಿಗಳ ಜೊತೆಗಿನ ಫೋಟೋಗಳನ್ನು ತೋರಿಸಿ ವಂಚನೆ. ರಾಜಕಾರಣಿಗಳ ಜೊತೆಗಿನ ಫೋಟೋ ಬಂಡವಾಳ ಮಾಡಿಕೊಂಡು ವಂಚನೆ. ಮಂಗಳೂರು ಮೂಲದ ಮಹಿಳೆ ಸಮಾಜ ಸೇವೆಯಲ್ಲಿ ತೊಡಗಿದ್ರು. 2024ರ ಆಗಸ್ಟ್ನಿಂದ 2025ರ ಜನವರಿವರೆಗೂ 1.5 ಕೋಟಿ ವಂಚನೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಕರೆದೊಯ್ದ ವ್ಯಕ್ತಿ. ಹೈಕಮಾಂಡ್ ದೆಹಲಿಗೆ ಸಂದರ್ಶನಕ್ಕೆ ಕರೆದಿದ್ದಾರೆಂದು ಕರೆದೊಯ್ದಿದ್ದ. ದೆಹಲಿಯಲ್ಲಿ ಮಹಿಳೆ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದ ವ್ಯಕ್ತಿ. ಹಣ ವಾಪಸ್ ಕೇಳಿದ್ದಕ್ಕೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿರೋ ಆರೋಪ. ಸೊ ಮೋಸ ಹೇಗಾಗುತ್ತೆ ಅಂದರೆ, ನಮ್ಮೂರು ನಮಗೆ ದುಡ್ಡು ಕೇಳಿದ್ರೆ ಕೊಡಲ್ಲ. ಅದೇ ಬೇರೆಯವ್ರು ಯಾರೋ ನಿಮಗೇನೋ ಮಾಡಿಕೊಡ್ತೀವಿ, ನಿಮಗೆ ಆ ಹುದ್ದೆ ಕೊಡ್ತೀವಿ, ಈ ಹುದ್ದೆ ಕೊಡ್ತೀವಿ, MLC ಕೊಡ್ತೀವ, ಏನೇನೋ ಕೊಡ್ತೀವ ಅಂದ ತಕ್ಷಣ ದುಡ್ಡು ಇದ್ದಿದ್ದೆಲ್ಲ ಬಾಚಿ ಕೊಡೋದಕ್ಕೆ ನೋಡ್ರಿ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಮಂಗಳೂರು ಮೂಲದ ಮಹಿಳೆ ಈಕೆ MLC ಆಗೋದು. ಯಾಕಂದರೆ ಸಮಾಜ ಸೇವೆಯಲ್ಲಿ ತೊಡಗಿದ್ರು. ಸಮಾಜ ಸೇವೆಯಲ್ಲಿ ತೊಡಗಿದ ಮೇಲೆ ಎಲೆಕ್ಷನಿಗೆ ನಿಲ್ಲಬೇಕು, MLC ಆಗಬೇಕು, MP ಆಗಬೇಕು, ಅದೆಲ್ಲವೂ ಕೂಡ ಕನಸು ಇರುತ್ತೆ. ಬಟ್ ಕನಸಿರುತ್ತೆ ಅಂತ ಯಾಮಾರಿದ್ರೆ ಇದೇ ಗತಿ ಆಗೋದು. ಸೊ MLC ಮಾಡೋದಾಗಿ 5 ಕೋಟಿ ಕೊಟ್ಟರೆ ನಿಮ್ಮನ್ನ MLC ಮಾಡ್ತೀವಿ, ನಿಮ್ಮನ್ನ ದೆಹಲಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ, ಆ ಇಂಟರ್ವ್ಯೂ ಆದಮೇಲೆ ನಿಮಗೆ MLC ಪಟ್ಟ ಬರುತ್ತೆ ಅಂತೆಲ್ಲ ವಂಚಿಸಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ವಿಜುವಲ್ಸು. ಒಬ್ಬ ವಂಚನೆ ಮಾಡಿರುವಂತಹ ವ್ಯಕ್ತಿ ಇವನೇ ಯರ್ರಿಸ್ವಾಮಿ ಬಸವರಾಜು. ಪಕ್ಕದಲ್ಲಿರುವಂತಹದ್ದು ಮಹಿಳೆ, ಮಂಗಳೂರು ಮೂಲದ ಮಹಿಳೆ ವಂಚನೆಗೊಳಗಾದಂತಹ ಫೋಟೋವನ್ನು ಸಹ ತೋರಿಸ್ತಾ ಇದ್ದೀವಿ. ಈಕೆಗೆ 5 ಕೋಟಿಯ ಡಿಮ್ಯಾಂಡ್ ಅನ್ನ ಮಾಡಿದ್ರು. 2024 ಆಗಸ್ಟ್ನಿಂದ 2025 ಜನವರಿವರೆಗೂ ಕೂಡ ಈಕೆ ಆತನಿಗೆ 1.5 ಕೋಟಿ ಕೊಟ್ಟಿದ್ದಾರೆ. ಬಿಕಾಸ್ MLC ಮಾಡ್ತಾರಲ್ಲ, ಹಾಗಾಗಿ. ಸೊ ಆತನು ಕೂಡ ಒಂದಷ್ಟು ಫೋಟೋಗಳನ್ನ ತೋರಿಸಿ, ನಾನು ಆ ಮಂತ್ರಿ ಗೊತ್ತು, ನಾನು ಈ ಮಂತ್ರಿ ಸಲಹೆಗಾರ, ಕಾಂಗ್ರೆಸ್ ಅದು ಇದು ಅಂತೆಲ್ಲ ತೋರಿಸಿ ಬನ್ನಿ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಡೆಲ್ಲಿಲಿ ನಿಮಗೆ ಸಂದರ್ಶನ ಮಾಡಿಸ್ತೀನಿ ಕಾಂಗ್ರೆಸ್ ನಾಯಕರ ಜೊತೆ ಅಂತ ಹೇಳಿಬಿಟ್ಟು ವಂಚಿಸಿ ಡೆಲ್ಲಿಗೂ ಕರ್ಕೊಂಡು ಹೋಗ್ತಾನೆ. ಡೆಲ್ಲಿಯಲ್ಲಿ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾನೆ. ಅದಾದ ನಂತರ ಗೊತ್ತಾಗುತ್ತೆ ಇವನೇನೋ ಈ ಥರ ಮಾಡಲ್ಲ ಅನ್ನೋದನ್ನು ನೋಡಿ ನಾನು ಮೋಸಕ್ಕೆ ಒಳಗಾಗಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ದುಡ್ಡನ್ನು ಕೊಡಿ ಅಂತ ಹೇಳಿ ಆಕೆ ಕೇಳ್ತಾಳೆ. ಸೊ ಆಕೆ ಕೇಳಿದಾಗ ಬೆದರಿಕೆಯನ್ನು ಸಹ ಈತ ಹಾಕ್ತಾನೆ. ಸೊ ಇವರಿಬ್ಬರ ಮೇಲೂ FIR ದಾಖಲಾಗಿದೆ. ಯರ್ರಿಸ್ವಾಮಿ ಹಾಗೂ ಬಸವರಾಜ್ ವಿರುದ್ಧ FIR ಕೂಡ ದಾಖಲಾಗಿದೆ. ನೋಡಿ, ಮೋಸಕ್ಕೆ ಒಳಗಾಗೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಆಸೆಗಿಂತ ಮೋಸನೇ ದೊಡ್ಡದಲ್ವಾ?